ಮಹಾಕುಂಭ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಮೇಳ. 144 ವರ್ಷಗಳ ಬಳಿಕ ಬಂದಿರುವ ಈ ಮಹಾಕುಂಭಕ್ಕೆ ಹಿಂದೂಗಳ ಸುನಾಮಿಯೇ ಅಪ್ಪಳಿಸಿದೆ. ಪುಣ್ಯ ಸ್ನಾನಕ್ಕೆ ಬರೋಬ್ಬರಿ 36 ದಿನಗಳು ಉರುಳಿದ್ದು ಇನ್ನು 9 ದಿನ ಮಾತ್ರ ಬಾಕಿ ಇದೆ. ವಿಶ್ವದ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ಕುಂಭದಲ್ಲಿ ಭಾಗಿಯಾಗಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗ್ತಿದ್ದಾರೆ. ಆದರೆ ಇದನ್ನು ಕಂಡು ಇಂಡಿ ಕೂಟಕ್ಕೆ ಉರಿ ಶುರುವಾಗಿದೆ. ಮಹಾಕುಂಭದ ಯಶಸ್ಸು ಇಂಡಿಗೆ ಉರಿ. ಪುಣ್ಯ ಸ್ನಾನದ ಬಗ್ಗೆ ಬರೀ ಅವಹೇಳನಕಾರಿ. ಮಹಾಕುಂಭದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಲಾಲು ಪ್ರಸಾದ್ ಯಾದವ್ ಅವಹೇಳನಕಾರಿ ಹೇಳಿಕೆ ನೀಡಿದ್ರು. ಇದರ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಅಷ್ಟಕ್ಕೆ ಸುಮ್ಮನಾಗದ ಇಂಡಿ ಕೂಟದ ಮಮತಾ ಬ್ಯಾನರ್ಜಿ ಕೂಡ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ. जो बोलते हैं उसमें मत जाओ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को. मैं किसी की आस्था के ऊपर ठोस नहीं लगाना चाहता हूं. अगर किसी को दुख हुआ तो मैं माफी चाहता हूं. लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे हैं. कंपटीशन में एक डुबकी मारता दूसरा, और जब तक वो टीवी में अच्छा नहीं आता तब तक डुबकी मारते रहते हैं. तरह से भीड़ बढ़ रही है. सब कुंभ का क्या कोई मतलब है? फालतू है कुंभ. ಮಹಾಕುಂಭಕ್ಕೆ ಹರಿದು ಬರ್ತಿರುವ ಕೋಟಿ ಕೋಟಿ ಜನರನ್ನ ಕಂಡು ಇಂಡಿಗೆ ಉರಿಯಾಗಿದೆ. ಮಹಾಕುಂಭ ನೃತ್ಯ ಕುಂಭ ಅಂತ ಮಮತಾ ಕಿಡಿಕಾರಿದ್ದಾರೆ. ವಿಐಪಿಗಳಿಗೆ ವಿಶೇಷ ಆತಿಥ್ಯ, ಬಡವರನ್ನ ಕೇಳೋರಿಲ್ಲ ಅಂತ ಮಹಾಕುಂಭ ಮೇಳವನ್ನ ಮಮತಾ ಬ್ಯಾನರ್ಜಿ ಅವಮಾನಿಸಿದ್ದಾರೆ. সুতরাং পুজো পার্বণ আমাকে শিখিয়ে লাভ নেই. মহাকুম্ভ আমি নাইবা বললাম, ওটা এখন মৃত্যু কুম্ভ হয়ে গেছে, মৃত্যু কূপের মতো. ಇತಿಹಾಸ ಸೃಷ್ಟಿಸಿರುವ ಮಹಾಕುಂಭ ಮೇಳದ ಬಗ್ಗೆ ಇಂಡಿ ಕೂಟದ ಸದಸ್ಯರು ಅವಮಾನಕಾರಿ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಹಿಂದೂ ಸುನಾಮಿಯ ಯಶಸ್ಸನ್ನ ಸಹಿಸಲಾಗದೆ ಈ ರೀತಿಯ ಹೇಳಿಕೆ ನೀಡುತ್ತಿರುವುದು ದುರಂತವೇ ಸರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಹಾಕುಂಭ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಮೇಳ. 144 ವರ್ಷಗಳ ಬಳಿಕ ಬಂದಿರುವ ಈ ಮಹಾಕುಂಭಕ್ಕೆ ಹಿಂದೂಗಳ ಸುನಾಮಿಯೇ ಅಪ್ಪಳಿಸಿದೆ. ಪುಣ್ಯ ಸ್ನಾನಕ್ಕೆ ಬರೋಬ್ಬರಿ 36 ದಿನಗಳು ಉರುಳಿದ್ದು ಇನ್ನು 9 ದಿನ ಮಾತ್ರ ಬಾಕಿ ಇದೆ. ವಿಶ್ವದ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ಕುಂಭದಲ್ಲಿ ಭಾಗಿಯಾಗಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗ್ತಿದ್ದಾರೆ. ಆದರೆ ಇದನ್ನು ಕಂಡು ಇಂಡಿ ಕೂಟಕ್ಕೆ ಉರಿ ಶುರುವಾಗಿದೆ. ಮಹಾಕುಂಭದ ಯಶಸ್ಸು ಇಂಡಿಗೆ ಉರಿ. ಪುಣ್ಯ ಸ್ನಾನದ ಬಗ್ಗೆ ಬರೀ ಅವಹೇಳನಕಾರಿ. ಮಹಾಕುಂಭದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಲಾಲು ಪ್ರಸಾದ್ ಯಾದವ್ ಅವಹೇಳನಕಾರಿ ಹೇಳಿಕೆ ನೀಡಿದ್ರು. ಇದರ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಅಷ್ಟಕ್ಕೆ ಸುಮ್ಮನಾಗದ ಇಂಡಿ ಕೂಟದ ಮಮತಾ ಬ್ಯಾನರ್ಜಿ ಕೂಡ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ. जो बोलते हैं उसमें मत जाओ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को. मैं किसी की आस्था के ऊपर ठोस नहीं लगाना चाहता हूं. अगर किसी को दुख हुआ तो मैं माफी चाहता हूं. लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे हैं. कंपटीशन में एक डुबकी मारता दूसरा, और जब तक वो टीवी में अच्छा नहीं आता तब तक डुबकी मारते रहते हैं. तरह से भीड़ बढ़ रही है. सब कुंभ का क्या कोई मतलब है? फालतू है कुंभ. ಮಹಾಕುಂಭಕ್ಕೆ ಹರಿದು ಬರ್ತಿರುವ ಕೋಟಿ ಕೋಟಿ ಜನರನ್ನ ಕಂಡು ಇಂಡಿಗೆ ಉರಿಯಾಗಿದೆ. ಮಹಾಕುಂಭ ನೃತ್ಯ ಕುಂಭ ಅಂತ ಮಮತಾ ಕಿಡಿಕಾರಿದ್ದಾರೆ. ವಿಐಪಿಗಳಿಗೆ ವಿಶೇಷ ಆತಿಥ್ಯ, ಬಡವರನ್ನ ಕೇಳೋರಿಲ್ಲ ಅಂತ ಮಹಾಕುಂಭ ಮೇಳವನ್ನ ಮಮತಾ ಬ್ಯಾನರ್ಜಿ ಅವಮಾನಿಸಿದ್ದಾರೆ.
সুতরাং পুজো পার্বণ আমাকে শিখিয়ে লাভ নেই। মহাকুম্ভ আমি নাইবা বললাম, ওটা এখন মৃত্যু কুম্ভ হয়ে গেছে, মৃত্যু কূপের মতো। ಇತಿಹಾಸ ಸೃಷ್ಟಿಸಿರುವ ಮಹಾಕುಂಭಮೇಳದ ಬಗ್ಗೆ ಇಂಡಿ ಕೂಟದ ಸದಸ್ಯರು ಅವಮಾನಕಾರಿ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಹಿಂದೂ ಸುನಾಮಿಯ ಯಶಸ್ಸನ್ನ ಸಹಿಸಲಾಗದೆ ಈ ರೀತಿಯ ಹೇಳಿಕೆ ನೀಡುತ್ತಿರುವುದು ದುರಂತವೇ ಸರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಹಾಕುಂಭ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಮೇಳ. 144 ವರ್ಷಗಳ ಬಳಿಕ ಬಂದಿರುವ ಈ ಮಹಾಕುಂಭಕ್ಕೆ ಹಿಂದೂಗಳ ಸುನಾಮಿಯೇ ಅಪ್ಪಳಿಸಿದೆ. ಪುಣ್ಯ ಸ್ನಾನಕ್ಕೆ ಬರೋಬ್ಬರಿ 36 ದಿನಗಳು ಉರುಳಿದ್ದು ಇನ್ನು 9 ದಿನ ಮಾತ್ರ ಬಾಕಿ ಇದೆ. ವಿಶ್ವದ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ಕುಂಭದಲ್ಲಿ ಭಾಗಿಯಾಗಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗ್ತಿದ್ದಾರೆ. ಆದರೆ ಇದನ್ನು ಕಂಡು ಇಂಡಿ ಕೂಟಕ್ಕೆ ಉರಿ ಶುರುವಾಗಿದೆ. ಮಹಾಕುಂಭದ ಯಶಸ್ಸು ಇಂಡಿಗೆ ಉರಿ. ಪುಣ್ಯ ಸ್ನಾನದ ಬಗ್ಗೆ ಬರೀ ಅವಹೇಳನಕಾರಿ. ಮಹಾಕುಂಭದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಲಾಲು ಪ್ರಸಾದ್ ಯಾದವ್ ಅವಹೇಳನಕಾರಿ ಹೇಳಿಕೆ ನೀಡಿದ್ರು. ಇದರ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಅಷ್ಟಕ್ಕೆ ಸುಮ್ಮನಾಗದ ಇಂಡಿ ಕೂಟದ ಮಮತಾ ಬ್ಯಾನರ್ಜಿ ಕೂಡ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ. जो बोलते हैं उसमें मत जाओ। अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को। मैं किसी की आस्था के ऊपर ठोस नहीं लगाना चाहता हूं। अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे हैं। कंपटीशन में एक डुबकी मारता दूसरा, और जब तक वो टीवी में अच्छा नहीं आता तब तक डुबकी मारते रहते हैं। तरह से भीड़ बढ़ रही है। अरे सब कुंभ का क्या कोई मतलब है? फालतू है कुंभ। ಮಹಾಕುಂಭಕ್ಕೆ ಹರಿದು ಬರ್ತಿರುವ ಕೋಟಿ ಕೋಟಿ ಜನರನ್ನ ಕಂಡು ಇಂಡಿಗೆ ಉರಿಯಾಗಿದೆ. ಮಹಾಕುಂಭ ಮೃತ್ಯು ಕುಂಭ ಅಂತ ಮಮತಾ ಕಿಡಿಕಾರಿದ್ದಾರೆ. ವಿಐಪಿಗಳಿಗೆ ವಿಶೇಷ ಆತಿಥ್ಯ, ಬಡವರನ್ನ ಕೇಳೋರಿಲ್ಲ ಅಂತ ಮಹಾಕುಂಭ ಮೇಳವನ್ನ ಮಮತಾ ಬ್ಯಾನರ್ಜಿ ಅವಮಾನಿಸಿದ್ದಾರೆ. সুতরাং পুজো পার্বণ আমাকে শিখিয়ে লাভ নেই। মহাকুম্ভ আমি নাইবা বললাম, ওটা এখন মৃত্যু কুম্ভ হয়ে গেছে, মৃত্যু কূপের মতো। ಇತಿಹಾಸ ಸೃಷ್ಟಿಸಿರುವ ಮಹಾಕುಂಭ ಮೇಳದ ಬಗ್ಗೆ ಇಂಡಿ ಕೂಟದ ಸದಸ್ಯರು ಅವಮಾನಕಾರಿ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಹಿಂದೂ ಸುನಾಮಿಯ ಯಶಸ್ಸನ್ನ ಸಹಿಸಲಾಗದೆ ಈ ರೀತಿಯ ಹೇಳಿಕೆ ನೀಡುತ್ತಿರುವುದು ದುರಂತವೇ ಸರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.